ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದಿನನಿತ್ಯ ಕಾನ್ಸ್ಟಿಟ್ಯೂಷನ್ ಬುಕ್ಸ್ ಅನ್ನ ಇಟ್ಕೊಂಡು ತಮ್ಮ ಬಳಿಯಲ್ಲಿ ಓಡಾಡ್ತಾರೆ. ಆರ್ಟಿಕಲ್ 178, ಆರ್ಟಿಕಲ್ 182, 178 and 182 ಆರ್ಟಿಕಲ್ ಸಂವಿಧಾನದಲ್ಲಿ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದನ್ನ ಇದೆ. ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವಾಗ ಜೇನುಗೂಡಿಗೆ ಹೋಗಿ ತಲೆಯನ್ನ ಸಿಕ್ಕಾಕೊಂಡಿರುವಂತ ಸಂದರ್ಭದಲ್ಲಿ ಇವಾಗ ಟೀಕೆಗೆ ಒಳಪಡುವಂತದ್ದು ಸಹಜ. ಇವಾಗ ಅವರು ಒಂದು ಕಳಿಸಿದಂತ ಲೆಟರ್ ಅನ್ನ ರಾಜಭವನಕ್ಕೆ ಬಂದಂತ ಲೆಟರ್ ಅನ್ನ ಲೋಕಭವನದಲ್ಲಿ ರಾಜ್ಯಪಾಲರು ಮುಂದೆ ಇಡೀ ದೇಶ ನೋಡ್ತಾ ಇರುತ್ತೆ. ಯಾರ್ಯಾರು ನಾವು ಸಚಿವರು ಶಾಸಕರುಗಳು ಸಚಿವರುಗಳಾಗಲಿದ್ದೀವಿ ಅಂತ ಹೇಳ್ಬಿಟ್ಟು ಅಂತದ್ರಲ್ಲಿ ಇವ್ರು ಕಳಿಸಿದಂತ ಒಂದು 20 ಜನರ ಲೀಸ್ಟ್ ಅನ್ನ ದಿಢೀರ್ ಅಂತ ಚೇಂಜ್ ಮಾಡ್ತಾರೆ ಅಂತ ಹೇಳಿದಾಗ ಸಂವಿಧಾನದ ಬಗ್ಗೆ ಇವರ ಒಲವೆಷ್ಟು. ದ ಸೆಕೆಂಡ್ ಪಾರ್ಟ್ ಇಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ ಯಾವುದೇ ಸ್ಪೀಕರ್ ಅನ್ನ ಆಯ್ಕೆ ಮಾಡುವಂತ ಶಕ್ತಿ ಇರೋದು ಯಾವಾಗ ವಿಶೇಷವಾದ ಸಚಿವ ಸಂಪುಟ ಮುಗಿದ ಮೇಲೆ ಸಚಿವರೆಲ್ಲ ಕೂತ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಒಂದು ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಆಯ್ಕೆ ನಡೆಯುತ್ತದೆ. ಅಲ್ಲಿ ರಾಜೇಂದ್ರ ಸರ್ ಹೇಳ್ದಂಗೆ ಸಾಂವಿಧಾನಿಕವಾಗಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಅಲ್ಲಿ ಘೋಷಣೆ ಆಗುತ್ತೆ ನಮ್ಮ ಈ ಇಬ್ಬರು ವ್ಯಕ್ತಿಗಳು ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ. ಅಲ್ಲಿ ಯಾರ್ದು ಹೈಯೆಸ್ಟ್ ಬಹುಮತ ಇರ್ತದೆ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಇಲ್ಲಿ ನೇರವಾಗಿ ರಾಜ್ಯಪಾಲ ಲೋಕಭವನಕ್ಕೆ ಕೊಡುವಂತ ಲೆಟರ್ ಅಲ್ಲಿ ಅವ್ರ ಹೆಸರು ಬರ್ತದೆ ಅಂತ ಹೇಳಿದ್ರೆ 178, 188 ಆರ್ಟಿಕಲ್ ಅನ್ನ ಸಂಪೂರ್ಣವಾಗಿ ಇವರು ಓದೇ ಇಲ್ಲ. ದ ಥರ್ಡ್ ಒನ್ ಇಸ್ ಇವತ್ತೇನು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಚಿವ ಸಂಪುಟದ ಬಗ್ಗೆ ಇವತ್ತು ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಗೈರು ಹಾಜರಾತಿ ರಾಜಭವನದಲ್ಲಿ ಎದ್ದು ಕಾಡ್ತಾ ಇದೆ. ನನ್ನದೇ ಅವರ ಸಚಿವ ಸಂಪುಟದಲ್ಲಿ ಇದ್ದಂತ ಹಿರಿಯ ಶಾಸಕರುಗಳು ಇವತ್ತು ಯಾರ್ಯಾರನ್ನ ಕಿತ್ತು ಹೋಗಿದ್ದಾರೆ ರಾಜಕೀಯ ಹೈಕಮಾಂಡ್ ಅಂತೇಳಿ ಸಿದ್ದರಾಮಯ್ಯನವ್ರದ್ದು ಒಂದಿತ್ತು. ಇವತ್ತು ಸಿದ್ದರಾಮಯ್ಯನವರೇ ಬಂದಿಲ್ಲ. ದ ಫಸ್ಟ್ ಒನ್ ಇಸ್. ದ ಸೆಕೆಂಡ್ ಒನ್ ಇಸ್ ಇವತ್ತೇನಪ್ಪಾ ಅಂತ ಹೇಳಿದ್ರೆ ಯಾವ ಹೆಣ್ಣು ಮಗಳು ತಾನು ಗೆಲ್ದೇನೆ MLC ಆಗ್ದೇನೆ MLA ಆಗ್ದೇನೆ ಗಾಯತ್ರಿ ಶಾಂತಗೌಡರು ಇವತ್ತು ಹಿಂದೆ ಘೋಷಣೆ ಪಟ್ಟಂತ ಹೈಕೋರ್ಟಿನ ಲಕೋಟಿಯಲ್ಲಿ ಬಂದಂತ ತಕ್ಷಣ ನಮಗಿರೋ ಮಾಹಿತಿ ಪ್ರಕಾರ ಯಾವುದೋ ಒಬ್ಬ ಲಾಯರ್ ಇವರನ್ನ ಕೇಸ್ ಗೆದ್ಕೊಂಡಿರ್ತಾರೆ. ಅಲ್ಲಿ ಹೈಕಮಾಂಡ್ ಇಂದ ಇವರು ಆದೇಶಕ್ಕೆ ಅನುಗುಣವಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ ಸಚಿವರಾಗಿ ಅಂದಾಗ ಸಿದ್ದರಾಮಯ್ಯನವರೇ ಕೆಂಡಾಮಂಡಲ ಆಗಿದ್ದಾರೆ ಅಂತೇಳಿ ನಿಮ್ಮ ಮಾಧ್ಯಮದಲ್ಲಿ ಡಿಸ್ಕಷನ್ ಆಗಿದೆ. ಇದ್ರ ಜೊತೆಗೆ ಇವತ್ತು ಮೇಡಮ್ ನಾವು ಏನ್ ಅನ್ಕೊಂಡಿದ್ವಿ, ಈ ರಾಜ್ಯದ ಬರ, ಈ ರಾಜ್ಯದ ನೀರಾವರಿ ಯೋಜನೆಗಳು, ಈ ಎಲ್ಲ ರೈತರಿಗೆ ಕೇಳೋರಿಲ್ಲ ಇವೆಲ್ಲವನ್ನ ನಾವು ಆಕಾಂಕ್ಷಿಯಾಗಿ ನೋಡೋದಾದ್ರೆ ಮೇಡಮ್ ಸಂಪೂರ್ಣವಾಗಿ ಇವತ್ತು ಏನು ನಡೆದಿದೆ ರಾಜ್ಯದಲ್ಲಿ ನಾವಲ್ಲ ಇವತ್ತಿನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇವರು ವಿರುದ್ಧ ಬಂಡಾಯ ಸಾರಿದ್ದಾರೆ. ಇವತ್ತು ಯಾರು ನೀವು ನೋಡಿ ಪಾಟೀಲ್ ಇರ್ಬೋದು, ಇನ್ನೊಂದು ಹೇಳಿ ಇದನ್ನು ನಾವು ಇವತ್ತು ಡಿಸ್ಕಸ್ ಮಾಡಲೇಬೇಕು. ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ. ಇವತ್ತು ಏನು ಸಿದ್ದರಾಮಯ್ಯನವರು ಇಳಿದ ತಕ್ಷಣ ದೆಹಲಿಯಲ್ಲಿ ಒಂದು ತಂಡ ಬೀಡ್ಬಿಟ್ಟಿತ್ತು, ನಮ್ಮನ್ನ ಸಚಿವರನ್ನಾಗಿ ಮಾಡಲೇಬೇಕು ನೀವು ಅಂತೇಳಿ. ಇವತ್ತು ಅವರಲ್ಲಿ ಒಬ್ಬನೇ ಒಬ್ಬ ಸಚಿವ ಆಗಿಲ್ಲ. ಎಲ್ಲಿ ಇವತ್ತು ಈ ಕಾಂಗ್ರೆಸ್ ಕ್ಯಾಬಿನೆಟ್ ಅಲ್ಲಿ. ದ ಸೆಕೆಂಡ್ ಒನ್ ಇಸ್ ಇವತ್ತು 7 ಜಿಲ್ಲೆಗಳಿಗೆ ಇವರ ಯಾವುದೇ ಒಬ್ಬ ವ್ಯಕ್ತಿನೂ ಅಲ್ಲಿ ಮಂತ್ರಿ ಮಾಡಿಲ್ಲ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವ್ರು ಹೇಳ್ತಾರೆ. ಮತ್ತೆ ಇನ್ನೊಂದು ಇವತ್ತು ನನ್ನ ಆತ್ಮೀಯರಲ್ಲಿ ಕೂತಿದ್ದಾರಲ್ಲ ಚಾಂದ್ ಪಾಷಾ ಅವರು ನನ್ನ ಸಹೋದರರಾಗಿ ಮುಸ್ಲಿಂ ಸಮುದಾಯದಿಂದ ಬಂದವರು. ಕಮರುಲ್ಲಾ ಇಸ್ಲಾಂ ಅವರ ಪತ್ನಿ 3 ಸಾರಿ ವಿನ್ ಆಗಿದ್ದಾರೆ. ಆ ಹೆಣ್ಮಗಳ ನೋಡೋರಿಲ್ಲ ಎಲ್ಲಿ ಕಮರುಲ್ಲಾ ಇಸ್ಲಾಂ ಅವ್ರ ಪತ್ನಿಯನ್ನ. ಇವತ್ತು 5-6 ಬಾರಿ ಗೆದ್ದಿರ್ತಕ್ಕಂಥ ಮೈಸೂರಿನ ತನ್ವೀರ್ ಸೇಠ್ ಅವ್ರ ಸುಪುತ್ರ ಇವತ್ತು ವಿಸಾ ಕುಡಿದಿದ್ದಾರೆ ಕಾರ್ಯಕರ್ತರುಗಳು. ಇವತ್ತು ಅವ್ರ ಕಣ್ಣು ಕಾಣೋದಿಲ್ಲ, ಇವ್ರ ಕಣ್ಣು ಕಾಣೋದಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳು ಇವತ್ತು ಅವರೊಬ್ಬರೇ ಅಲ್ಲ, ಅವಿಂದದಿಂದ ಬಂದಂತ ನಯನ ಮೋಟ ಮಾಡಿದ್ರೆ ನೋಡಿ. ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನಾಗಿದೆ, ಯಾವ ಸಚಿವ ಸಂಪುಟವನ್ನು ಇಟ್ಕೊಂಡು ಶಿವಸೈನ್ಯವನ್ನ ಮಾಡಕ್ ಹೋದ್ರು DK ಶಿವಕುಮಾರ್ ಅವರು, ಅವ್ರಿಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಲವಲವಿಕೆಯಿಂದ ಇದ್ದಿರ್ತಂತ DK ಶಿವಕುಮಾರ್ ಸಾಹೇಬರು ನನ್ನ ರಾಜಭವನದಲ್ಲಿ ಅವ್ರ ಮುಖವನ್ನ ನೋಡಕ್ ಆಗ್ತಾ ಇರ್ಲಿಲ್ಲ. ಇದ್ರ ಹಿಂದೆಗಡೆ ಏನಿದೆ ಅಂತ ಹೇಳಿದ್ರೆ ಹೈಕಮಾಂಡ್, ಇದು ಹೈಕಮಾಂಡ್ ಇಲ್ಲಿ ನೋಡಿ, ಹೈಕಮಾಂಡ್ ಇದು ಸಿದ್ದರಾಮಯ್ಯನವ್ರದ, ಮುಖ್ಯಮಂತ್ರಿಗಳದ, ರಾಜ್ಯಾಧ್ಯಕ್ಷರದ, ಇವೆಲ್ಲವನ್ನ ಆಧಾರವಾಗಿ ನಾವು ಚರ್ಚೆ ಮಾಡೋದಲ್ವಾ. ಕರೆಕ್ಟ್. ಬಟ್ ಇದು ಶಾರ್ಟ್ ಅಂತ ಹೇಳ್ಬೇಕು, ನೀವು ಶಾರ್ಟ್ ಆಗಿ ಹೇಳ್ಬೇಕು. ಈ ತರ ಸಮಯ ಒಬ್ರೆ ನೀವು ಭಾಷಣ ಮಾತಾಡಿರೋದು ಭಾಷಣ ಮಾಡಿಲ್ಲ. ಇವತ್ತು ನಾವ್ ಹೇಳ್ತಾ ಇರೋದು ನೀವು ನಾಗೇಂದ್ರ ಕೊಟ್ಟಿದ್ರಿ, ಭ್ರಷ್ಟನ್ನು ಕೊಟ್ಟಿದ್ರಿ, ಬಂಗಾರಪ್ಪನ್ ಕೊಟ್ಟಿದ್ರಿ, ಶಿಕ್ಷಣ ಸಂಸ್ಥೆ ಹಾಳು ಮಾಡಿದವ್ರು ಕೊಟ್ಟಿದ್ರಿ, ಇವತ್ತು ಕಾರ್ಮಿಕರ ಕಿಟ್ ಅಲ್ಲಿ ಹಗರಣ ಮಾಡಿದಂತ ಇವತ್ತು ಲಾಡು ಕೊಟ್ಟಿದ್ದೀರಾ, ಬೆಳಗ್ಗೆ ಎದ್ರೆ ಮಾಧ್ಯಮಗಳ ಮೇಲೆ ದಾಳಿ ಮಾಡ್ತಕ್ಕಂತ ಇವ್ರು ಕೊಟ್ಟಿದ್ದೀರಾ. ಇವೆಲ್ಲವನ್ನ ಯಾರ್ಯಾರು ಕೈ ತಪ್ಪಿದೆ ನೋಡೋಣ. ರಾಜೇಂದ್ರ ಸರ್, ಈಗ ಪ್ರಶ್ನೆ ಇರೋದು ಸಿದ್ದರಾಮಯ್ಯನವರು ಎಕ್ಸಾಕ್ಟ್ಲಿ ಆ ಪ್ರಶ್ನೆ ಬಂತು ನಿನ್ನೆ ಇಡೀ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಎದ್ದು ಕಾಡಿದ್ದು ಪ್ರಶ್ನೆ ಅಂತ ಅಂದ್ರೆ ಸಿದ್ದರಾಮಯ್ಯನವರ ಗೈರು ಹಾಜರಾತಿ. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯ. ಸಿಎಂ ಕುರ್ಚಿಯಲ್ಲಿ ಅವರು ಇಲ್ಲ ಅಂದ ತಕ್ಷಣ ಪಕ್ಷದಿಂದ ಕಡೆಗಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಂಬರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಜೊತೆಗೂಡಿ ಹೋದ್ರೆ ಕಾಂಗ್ರೆಸ್ಗೆ ಸಹಕಾರಿ ಅನ್ನೋ ವಿಚಾರ ಗೊತ್ತು. ಬಿಕಾಸ್ ಮಾಸ್ ಲೀಡರ್, ಅಹಿಂದ ಲೀಡರ್ ಅಂತ ಗುರುತಿಸ್ಕೊಂಡವರು ಅವರೇ ಗೈರಾಗ್ತಾರೆ ಅಂದ್ರೆ ಯಾವ ಸಂದೇಶ ಕೊಟ್ಬಿಟ್ರು ಅನ್ನೋದು ಪ್ರಶ್ನೆ ಬಂದ್ಬಿಡ್ತು ನಿನ್ನೆ.
ಎಸ್ ಹೌದು, ಯಾಕೆಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹಾಜರಾತಿ ಬೇಕಿತ್ತು. ಹಾಗಾಗಿ ಮತ್ತು ಸಿದ್ದರಾಮಯ್ಯನವರು ಅವರು ಸರ್ಕಾರ ನಡೆಸಿದವರು 3.5 ವರ್ಷಗಳ ಕಾಲ, ಮತ್ತು ಭಾಳ ಬ್ಯಾಲೆನ್ಸ್ಡಾಗಿ ಏನು ಒಂದು ಇವರು ಮ್ಯಾಂಡೇಟ್ ತಗೊಂಬಂದರು ಜನಾದೇಶಕ್ಕೆ ತಕ್ಕಂತೆ ಒಂದು ಜನರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಇತ್ತು. ಹಾಗೆಯೇ ಇವೆಲ್ಲ ನೋಡ್ತಾ ಇದ್ದಾಗ ಎಲ್ಲೋ ಸಾಕಷ್ಟು ಕನ್ಫ್ಯೂಷನ್ಸು, ಒಂದು ಮಿಸ್ಕಮ್ಯುನಿಕೇಷನ್ಸು ಇದೆಯಾ ಅಂತ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ ಮೊದಲನೇ ಬಾರಿಗೆ ಈ ರೀತಿ ಪೂರ್ಣ ಪ್ರಮಾಣವಾದಂಥ ಒಂದು ಮಂತ್ರಿಮಂಡಲ ರಚನೆಯಾಗುತ್ತೆ, ಹೊಸ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಿದಾಗ ಹಿಂದಿನ ಮುಖ್ಯಮಂತ್ರಿ ಯಾರಿರ್ತಾರೆ ಅವರು ಇದು ಸಮಾಧಾನಕರವಾದ ರೀತಿಯಲ್ಲಿ ಆಗಿದೆ ಅನ್ನೋ ಒಂದು ಡೌಟ್ಸು ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇವೆಲ್ಲ ಈ ಲಿಸ್ಟು ಮತ್ತು ಈ ರೀತಿಯಾದಂಥ ಒಂದು ಗೊಂದಲಗಳು, ಲಿಸ್ಟಲ್ಲಿ ಇರ್ತಕ್ಕಂಥವ್ರು ಇಲ್ಲದೆ ಇರ್ತಕ್ಕಂಥವ್ರು ಇವೆಲ್ಲ ಕಲಸ ಮೇಲೆ ಹೋಗ್ರೆ ಆಗಿರ್ತಕ್ಕಂಥದ್ದು ನೋಡಿದಾಗ ಆಲ್ ಈಸ್ ನಾಟ್ ವೆಲ್ ಅನ್ನೋದು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದು ಈಗ ಈ ರೀತಿ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಅವ್ರು ಕನಸೊತ್ತಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಕನಸಿರ್ತಕ್ಕಂಥದ್ದು ಇನ್ನೂ 5 ವರ್ಷಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷ ಇದು ಇವರ ಉದ್ದೇಶ ಇರತಕ್ಕಂಥದ್ದು ಏನು ಅಂದರೆ ಕರ್ನಾಟಕದಲ್ಲಿ ಇನ್ನೂ ನಾವು ಮುಂದೆ ಕೂಡ ವಿ ಶುಡ್ ಹ್ಯಾವ್ ಟು ರಿಟರ್ನ್ ಅಂತಕ್ಕಂಥ ರೀತಿಯಲ್ಲಿ ಇದ್ದಾರೆ. ಹಾಗಿರಬೇಕಾದ್ರೆ ನೀವು ಜನಾಶಯ, ಪ್ರಜೆಗಳ ಆಶಯ, ನಿಮ್ಮ ಪ್ರತಿನಿಧಿಗಳು, ನಿಮ್ಮ ಪಕ್ಷ, ನಿಮ್ಮ ಸಂಘಟನೆ ಇವರೆಲ್ಲರ ಒಂದು ಇದನ್ನು ಗೆಲ್ಲಬೇಕಲ್ಲ. ನೀವು ಈ ಹೋಗ್ತಾ ಇರ್ತಕ್ಕಂಥ ದಾರಿ ನೋಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಆತಂಕ ಮೂಡಿಸ್ತಕ್ಕಂಥ ರೀತಿಯಲ್ಲಿದೆ ಅಂತ ನನಗನ್ನಿಸ್ತಾ ಇದೆ. ಎಸ್, ವಾಪಸ್ ಬರ್ತೀನಿ. ಖಂಡಿತ ರಾಜೇಂದ್ರ ಸರ್ ಹೇಳ್ದಂಗೆ ಸಿದ್ದರಾಮಯ್ಯನವರ ಗೈರು ಹಾಜರಾತಿ ಇದೆಯಲ್ಲ, ಅದು ಅತಿ ದೊಡ್ಡ ಸಂದೇಶ ನಿನ್ನೆ ರವಾನೆ ಆದಂಗೆ ಕಾಣಿಸ್ತು. ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಇರುತ್ತೆ ಸಿದ್ದರಾಮಯ್ಯನವರು ಹಿಂಗೆ ಅಂತರ ಕಾಯ್ದುಕೊಳ್ತಾ ಇರೋದ್ರಿಂದ. ಬಿಕಾಸ್ ಮುಂಬರುವ ಚುನಾವಣೆಗಳನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇರುವ ಒಬ್ಬ ಮಾಸ್ ಲೀಡರ್, ಅಹಿಂದ ಲೀಡರ್ ಪಕ್ಷದ ಜೊತೆಗಿಲ್ಲ ಅನ್ನುವಂಥ ಸಂದೇಶ ರವಾನೆ ಆಗ್ಬಿಟ್ರೆ ಈ ಪ್ರಶ್ನೆ ಇರೋದು.